ಎಲ್ಲರೂ ಹೇಗಿದ್ದೀರಾ? ಇವತ್ತು ರುಚಿಕರವಾದಂಥ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಗೆ ಅಂತ ನೋಡೋಣ. ಸೊ ಮೊದಲಿಗೆ ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ನಾನು ಈಗ ಚಿಕನ್ ಪೀಸಸ್ನೆಲ್ಲ ಬೋನ್ಲೆಸ್ ಚಿಕನ್ ಪೀಸಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಬಾಬ್ಗೆ ಕಲಸಿ ಇಡ್ತೀವಲ್ಲ ಆ ರೀತಿ ಕಲಸಿಕ್ಕಿದ್ದೀನಿ. ಕಬಾಬ್ಗೆ ಕಲಸಿಡೋ ಹಾಗೆ ಕಲಸಿಕ್ಕಿದ್ರೆ ಅದು ತುಂಬ ರುಚಿಯಾಗಿರುತ್ತೆ ಅನ್ನದಲ್ಲಿ ಸಿಗುವಾಗ. ಬರೀ ಚಿಕನ್ ಆದರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಸೊ ಹಾಗಾಗಿ ಕಬಾಬ್ ಥರ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಂತ ಹೇಳಿ ನಾನು ಆ ರೀತಿ ಅದನ್ನು ಕಲಿಸ್ಕೊಂಡು ಮೊದಲಿಗೆ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋತಿದ್ದೀನಿ. ಸೊ ದಟ್ ಚಿಕನ್ ಎಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ನೀವು ನೋಡ್ತಿರ್ಬೋದು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡುವಂಥ ಟೈಮ್. ಸೊ 4 ಮೊಟ್ಟೆ ತೊಗೊಂಡಿದ್ದೀನಿ, ಬಟಾಣಿ, ಚಾಪ್ ಮಾಡಿರುವಂಥ ಆನಿಯನ್, ಕೊತ್ತಂಬರಿ, ಕರಿ ಲೀವ್ಸ್ ಮತ್ತು ಹಸಿಮೆಣಸಿನ್ಕಾಯಿ. ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬೀನ್ಸ್ನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಈಗ ಫ್ರೈ ಮಾಡಿರುವಂಥ ಚಿಕನ್ನೆಲ್ಲ ಸೈಡ್ಗೆ ಒಂದು ಪ್ಲೇಟ್ಗೆ ಹಾಕಿಟ್ಕೋತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಎತ್ತಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಎಗ್ನ ಹಾಕ್ತೀನಿ. ಇದಕ್ಕೆ ಎಗ್ನ ಹಾಕಿ ಇದೇ ಥರ ರೋಸ್ಟ್ ಮಾಡ್ಕೋತೀನಿ. ಸೊ ಈ ಮಧ್ಯದಲ್ಲಿ ನಿಮಗೆ ಒಂದು ನುಡಿಮತ್ತು ಹೇಳಬೇಕು ಅಂತ ತುಂಬ ಅನಿಸ್ತಿದೆ. ಸೊ ಇವತ್ತಿನ ನುಡಿಮತ್ತು ಅಂತ ಏನಂತ ಗೊತ್ತಾ? ಸಿಗದ ಖುಷಿಗೆ ಆಸೆ ಪಡುವುದು ಮೂರ್ಖತನ, ಸಿಗುವ ಖುಷಿಯಲ್ಲಿಯೇ ಕನಸು ಕಟ್ಟಿ ಬದುಕುವುದೇ ಜೀವನ, ಕೈಯಲ್ಲಿರುವ ಕ್ಷಣಗಳಿಗೆ ಅರ್ಥ ಕೊಡುವುದೇ ಜ್ಞಾನ, ಇಲ್ಲದ ಬೆಳಕನ್ನೇ ಹುಡುಕುತ್ತಾ ಕತ್ತಲಲ್ಲಿ ಅಲಿಯುವುದೇ ಅಜ್ಞಾನ. ನೋಡಿ, ಇದರ ಅರ್ಥ ಏನು ಅಂತಂತ ಹೇಳಿದ್ರೆ, ನಮಗೆ ಸಿಗದೇ ಇರೋವಂಥ ಖುಷಿಗೆ ನಾವು ಯಾವತ್ತೂ ಆಸೆ ಪಡಬಾರ್ದು. ಹಾಗೆ ಆಸೆ ಪಟ್ಟರೆ ಅದು ಮೂರ್ಖತನ ಆಗುತ್ತೆ. ಹಾಗೆ ಸಿಗುವ ಖುಷಿಯಲ್ಲೇ ಕನಸು ಕಟ್ಟಿ ಬದುಕಬೇಕು. ಆಗ ನಮ್ಮ ಜೀವನಕ್ಕೆ ಒಂದು ನಿಜವಾದ ಅರ್ಥ ಬರುತ್ತೆ. ಕೈಯಲ್ಲಿರುವ ಕ್ಷಣಗಳಿಗೆ ಅರ್ಥ ಕೊಡುವುದೇ ಜ್ಞಾನ ಅಂತ ಅಂದರೆ ಈಗೇನು ಕ್ಷಣ ನಾವು ಬದುಕ್ತಿದ್ದೀವಿ ಅದನ್ನು ನಾವು ಜೀವಿಸ್ಬೇಕು. ಇಲ್ಲ ಅಂತಂತ ಹೇಳಿದ್ರೆ ಅದಿದ್ದೂ ವ್ಯರ್ಥ ಆದಂತೆಯೇ. ನಾವೇನು ಮಾಡ್ತೀವಿ, ಇರುವಂಥ ಯೋಚನೆಗಳಲ್ಲಿ ನಾವು ಮುಳುಗ್ಬಿಟ್ಟು ಪ್ರೆಸೆಂಟ್ನ ನಾವು ಜೀವಿಸೋದೇ ಮರ್ತೋಗ್ಬಿಡ್ತೀವಿ. ಯಾವಾಗಲೂ ಇದ್ರ ಬಗ್ಗೆ ಯೋಚನೆ ಮಾಡ್ಕೊತಾನೆ ನಮ್ಮ ಜೀವನನ ಕಳೆದ್ಬಿಡ್ತೀವಿ. ಆದರೆ ಪ್ರೆಸೆಂಟ್ ನಮ್ಮ ಜೀವನನ ನಾವು ಜೀವಿಸೋದೇ ಮರ್ತೋಗ್ತೀವಿ. ಆ ರೀತಿ ನಾವು ಮಾಡಬಾರ್ದು. ಇಲ್ಲದ ಬೆಳಕನ್ನೇ ಹುಡುಕುತ್ತಾ ಕತ್ತಲಲ್ಲಿ ಅಲಿಯುವುದೇ ಅಜ್ಞಾನ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರೋದ್ರಲ್ಲೇ ನಾವು ಜೀವನವನ್ನು ಹೇಗೆ ಕಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಹತ್ರ ಇಲ್ಲದೇ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ಅಲಿತಾ ಇರ್ತೀವಿ. ಹೇಗೆ ಅಂತಂತ ಹೇಳಿದರೆ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ ಅಂತಂತ ಹೇಳಿ ನಾವು ಯೋಚನೆ ಮಾಡ್ತಾ ಒಂಥರ ನಮ್ಮ ಮನಸ್ಥಿತಿನೇ ಬದಲಾಗ್ಬಿಟ್ಟಿರುತ್ತೆ. ಆ ರೀತಿ ಮಾಡೋನು ಅಜ್ಞಾನ ದಾರಿ ಕಡೆ ಹೋಗ್ತಿದ್ದಾನೆ ಅಂತ ಅರ್ಥ. ಸೊ ನಾವೇನು ಮಾಡ್ಬೇಕು ಜೀವನದಲ್ಲಿ ಅಂತಂತ ಹೇಳಿದ್ರೆ, ಇಲ್ಲದೇ ಇರೋವಂಥ ಖುಷಿಗೆ ಆಸೆ ಪಡಬಾರ್ದು, ಸಿಗುವ ಖುಷಿಯಲ್ಲೇ ಬದುಕಿ ಜೀವಿಸಬೇಕು. ಕೈಯಲ್ಲಿರುವ ಕ್ಷಣಗಳು ತುಂಬ ಅಮೂಲ್ಯವಾಗಿರುವಂಥದ್ದು, ಅದನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಹಾಗೆ ನಮ್ಮ ಬಳಿ ಇರುವಂತಹ ವಸ್ತುಗಳಲ್ಲೇ ನಾವು ಜೀವನನ ಹೇಗೆ ಕಟ್ಕೋಬೇಕು, ವಸ್ತು ಮತ್ತು ಸಮಯ ಅನ್ನೋದು ಬಹಳ ಮುಖ್ಯ. ಅದರಲ್ಲೇ ನಾವು ಜೀವನವನ್ನು ಹೇಗೆ ಕಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ಬೇಕು ಅಂತ ಈ ರೀತಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಎಗ್ ರೈಸ್ಗೆ ಬಂದು ನಾನು ಗರಂ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಕಿರೋದು ಸ್ವಲ್ಪ ಪದಾರ್ಥ ಅಷ್ಟೇ. ಏನು ಅಂತಂತ ಹೇಳಿದರೆ ಗರಂ ಮಸಾಲ, ಉಪ್ಪು, ಹಾಗೆ ಈಗ ಸ್ವಲ್ಪ ಸಾಸ್ನ ಆ್ಯಡ್ ಮಾಡ್ತಿದ್ದೀನಿ, ಟೊಮ್ಯಾಟೊ ಸಾಸ್ನ. ಉಪ್ಪು, ಗರಂ ಮಸಾಲ, ಟೊಮ್ಯಾಟೊ ಸಾಸು ಇಷ್ಟೇ, ನಾನು ಇನ್ನೇನೂ ಆ್ಯಡ್ ಮಾಡಿಲ್ಲ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಪೌಡರ್ಸಲ್ಲಿ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ಚಿಕ್ಕ ಐಟಮ್ಸಲ್ಲಿ ತುಂಬ ಚೆನ್ನಾಗಿ ಕೆಲವೇ ಕ್ವಾಂಟಿಟಿಯಲ್ಲಿ ನೀವು ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಜಾಸ್ತಿ ಮಸಾಲಾನ ಹಾಕೋದ್ರಿಂದ ಕಹಿ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ತುಂಬ ಟೇಸ್ಟ್ಫುಲ್ಲಾಗಿ ಬರಬೇಕು ನಿಮ್ಮ ಅಡುಗೆ ಅಂತಂತ ಹೇಳಿದರೆ ಯಾವುದೇ ಮಸಾಲಾನ ಹಾಕಿದ್ರೂ ಕಮ್ಮಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ರೈಸ್ನ ಹಾಕ್ತಿದ್ದೀನಿ. ರೈಸ್ನ ನಾನು ಫಸ್ಟೇ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೈಸ್ ಅನ್ನೋದು ಆರಬೇಕು, ಬಿಸಿ ಇದ್ದರೆ ಮುದ್ದೆ ಆಗಿಬಿಡುತ್ತೆ ನೀವು ಮಾಡೋವಂಥದ್ದು. ಸೊ ಹಾಗಾಗಿ ರೈಸು ಈಗ ಆರಿದೆ ಅಲ್ವಾ, ಸೊ ಹಾಗಾಗಿ ಅದು ಚೆನ್ನಾಗಿ ಬರ್ತಿದೆ, ಅಂದರೆ ನೀಟಾಗಿ ಮಿಕ್ಸಪ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದೆ ಚಿಕನ್ ಫ್ರೈಡ್ ರೈಸ್. ನೋಡ್ತಾ ಇದ್ರೆ ನಂಗೆ ತುಂಬ ಇಷ್ಟ ಆಗ್ತಿದೆ. ರೈಸ್ ಅನ್ನೋದನ್ನು ಫಸ್ಟೇ ಮಾಡಿಟ್ಕೊಂಡ್ರೆ ಆಮೇಲೆ ನೀವು ಗೊಜ್ಜು ಪ್ರಿಪೇರ್ ಮಾಡಿಕೊಂಡು ಈ ರೀತಿಯಾಗಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಅದು ಒಳ್ಳೆ ಮೆಥಡಲ್ಲಿ ಪ್ರಿಪೇರ್ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕ್ಯೂಟೀಸ್. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.